ಎಲ್ಲ ಶಬ್ದ ತರಂಗಗಳು ಆಕಾಶವನ್ನು ವ್ಯಾಪಿಸಿಕೊಂಡಿರುತ್ತದೆ. ಅಂತಹ ಶಬ್ದ ತರಂಗಗಳನ್ನು ಒಂದು ಕಡೆಯಲ್ಲಿ ಹಿಡಿದಿಟ್ಟುಕೊಳ್ಳಲಿಕ್ಕೋಸ್ಕರವಾಗಿ ಆಕಾಶವಾಣಿ, ದೂರದರ್ಶನ ಇತ್ಯಾದಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿರುವ ಕೆಲವೊಂದು ಇನ್ಸ್ಟ್ರುಮೆಂಟ್ಗಳಿಂದ ಆ ತರಂಗಗಳನ್ನು ಹಿಡಿದುಕೊಳ್ತಾರೆ. ಅದರಂತೆ ಋಷಿಮುನಿಗಳು ಎಲ್ಲ ಕಡೆಯಲ್ಲಿ ವ್ಯಾಪಿಸಿದಂತಹ ಭಗವಂತನ ಶಕ್ತಿಯನ್ನು ಒಂದು ಕಡೆಗೆ ಕ್ರೋಢೀಕರಿಸಿ ಆ ಶಕ್ತಿಯ ಮುಖಾಂತರವಾಗಿ ನಂಬಿದವರಿಗೆಲ್ಲ ಅನುಗ್ರಹವನ್ನು ಕೊಡುವುದಕ್ಕೋಸ್ಕರವಾಗಿ ಈ ದೇವಸ್ಥಾನ ಎಂಬುದನ್ನು ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ವಿಗ್ರಹದ ಮುಖಾಂತರವಾಗಿ ಆಯಾಯ ಸ್ಥಳಗಳಿಗೆ ಸಂಬಂಧಪಟ್ಟ ಆಯಾಯ ಸ್ಥಳವನ್ನು ಬಹಳ ಇಷ್ಟಪಟ್ಟಂತಹ ದೇವತಾ ಶಕ್ತಿಗಳು ಬಂದು ಆ ಸ್ಥಳದ ಅನೇಕ ಭಕ್ತ ಜನರನ್ನು ಉದ್ಧಾರ ಮಾಡುವುದು ನಮ್ಮ ಆಗಮಗಳಲ್ಲಿ, ಸ್ಥಳ ಪುರಾಣಗಳಲ್ಲಿ ಕಂಡುಬಂದಂಥ ಐತಿಹ್ಯ. ಅದರಂತೆ ಕೊಡವೂರು ಶಂಕರನಾರಾಯಣ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದಂತಹ ದೇವಸ್ಥಾನ. ಆಚಾರ್ಯ ಮಧ್ವರು ಬಾಲಕರಾಗಿದ್ದಾಗಲೇ ಸಂದರ್ಶನ ಮಾಡಿದಂತಹ ಕ್ಷೇತ್ರ ಅಂತ ಮಧ್ವಿಜಯದಲ್ಲಿ ಕೊಂಡಾಡಿದ್ದಾರೆ. ಬಹಳ ಕಾರಣಿಕ ಅಂದರೆ ಅನುಗ್ರಹ ಶಕ್ತಿ ಉಳ್ಳಂತಹ ಕೇಂದ್ರ ಈ ದೇವಸ್ಥಾನ ಶಂಕರನಾರಾಯಣ ದೇವಸ್ಥಾನ. ಇಲ್ಲಿ ಕ್ರೋಢ ಎಂಬಂತಹ ಮುನಿ ತಪಸ್ಸನ್ನು ಮಾಡಿ ರಟ್ಟ ಎಂಬಂತಹ ಅಸುರ ಶಕ್ತಿಯನ್ನು ಸಂಹಾರ ಮಾಡಲಿಗೋಸ್ಕರವಾಗಿ ಶಂಕರ ನಾರಾಯಣ ರುದ್ರಶಕ್ತಿ ವಿಷ್ಣುಶಕ್ತಿ ಎರಡೂ ಕೂಡ ಒಟ್ಟಾಗಿ ಬಂದು ಆ ಏಕದೇಹದಲ್ಲಿ ಎರಡು ವಿಭಾಗದಿಂದ ಬಂದು ಆ ಅಸುರರನ್ನು ಸಂಹಾರ ಮಾಡಿದ ನಂತರ ಆ ಕ್ರೋಢ ಮುನಿಯ ಪ್ರಾರ್ಥನೆಯಂತೆ ಭಕ್ತರನ್ನು ಅನುಗ್ರಹ ಮಾಡಲು ಈ ಸ್ಥಳದಲ್ಲಿ ಆ ಶಂಕರನಾರಾಯಣ ದೇವರು ನೆಲೆಸಿದ್ದಾರೆ. ಬಹಳ ಪ್ರಾಚೀನವಾದಂತಹ ದೇವಸ್ಥಾನ. ಬಾವಿಯ ಒಳಗಡೆ ಅಡಿಯಲ್ಲಿ ಆಳದಲ್ಲಿ ಎರಡು ಲಿಂಗಗಳು ಜೊತೆಯಾಗಿ ಇದೆ. ಅದರ ಮೇಲೆ ಎಷ್ಟೋ ಸಮಯದ ಮೇಲೆ ಹುತ್ತ ಬೆಳೆದಿರ್ತದೆ. ಆಮೇಲೆ ಒಂದು ಹಸುವು ಹಾಲನ್ನು ಹಾಕುವಾಗ ಅದನ್ನು ತಿಳಿದು ಏನು ಎಂಬ ಸ್ಥಳವನ್ನು ವಿಚಾರ ಮಾಡಿದಾಗ ಅಲ್ಲಿ ದೇವರ ಸನ್ನಿಧಾನ ಶಕ್ತಿ ಇದೆ ಅಂತ ಗೊತ್ತಾಯಿತು. ಕೊನೆಗೆ ಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ರಾಜನಿಗೆ ಕನಸಲ್ಲಿ ಬಂದು ಪೆರಂಪಳ್ಳಿಯ ಅಶ್ವತ್ಥ ವೃಕ್ಷದ ಮೇಲೆ ಬೆಳೆದಂತಹ ಒಂದು ವಿಶಿಷ್ಟವಾದ ಅಶ್ವತ್ಥ ವೃಕ್ಷ ವಿಷ್ಣುವಿನ ಸನ್ನಿಧಾನ, ಅಲ್ಲಿರುವ ಲಿಂಗ ಶಿವನ ಸನ್ನಿಧಾನ, ಹೀಗೆ ವಿಷ್ಣು ಶಿವ ಸನ್ನಿಧಾನವುಳ್ಳಂತಹ ಆ ಲಿಂಗವನ್ನು ತಂದು ಕೆಳಗಿರುವಂತಹ ಎರಡು ಲಿಂಗದ ಮೇಲೆ ಶಂಕರನಾರಾಯಣ ಇಬ್ಬರೂ ಕೂಡ ಒಂದೇ ಲಿಂಗದಲ್ಲಿ ಬಂದು ನೆಲೆಸಿ ಅನುಗ್ರಹ ಮಾಡುವ ರೀತಿಯಲ್ಲಿ ಇರತಕ್ಕಂತಹ ಕ್ಷೇತ್ರ ಈ ಕೊಡವೂರು ಶಂಕರದೇ. ಐತಿಹ್ಯದ್ದು ಸಿದ್ದಾಪುರದ ಶಂಕರನಾರಾಯಣ ಕ್ಷೇತ್ರವೂ ಇದೆ. ಅಲ್ಲಿ ಎರಡು ಲಿಂಗಗಳು ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿದ್ದರೆ ಇಲ್ಲಿ ಎರಡು ಲಿಂಗಗಳು ಕಣ್ಣಿಗೆ ಕಾಣಿಸದೆ ಒಂದು ಲಿಂಗ ಮಾತ್ರ ಮೇಲಿದ್ದುಕೊಂಡು ಅದರ ಒಳಗಡೆಯಲ್ಲಿ ಎರಡು ಶಕ್ತಿಗಳಿದ್ದುಕೊಂಡು ಅನುಗ್ರಹ ಮಾಡುವಂತಹ ವಿಶಿಷ್ಟವಾದಂತಹ ಕ್ಷೇತ್ರ ಈ ಶಂಕರನಾರಾಯಣ ಕೊಡವೂರಿನ ಕ್ಷೇತ್ರ. ಈ ಕ್ಷೇತ್ರದ ಉತ್ಸವ ಮಕರ ಮಾಸದ ಕೃಷ್ಣ ಪಕ್ಷದ ದ್ವಿತೀಯದಂದು ಪ್ರತಿ ವರ್ಷ ನೆರವೇರುತ್ತದೆ. ಪ್ರತಿ ದೇವಸ್ಥಾನಗಳಲ್ಲಿ ರಥೋತ್ಸವ ಅಂತ ಆಚರಣೆ ಮಾಡ್ತಾರೆ. ಅದರ ಉದ್ದೇಶ ಅಂದರೆ ಯಾವಾಗ ಹಿಂದೆ ಋಷಿಮುನಿಗಳು ಯಾವ ದಿವಸ ಯಾವ ಮಾಸದಲ್ಲಿ ಯಾವ ತಿಥಿಯಲ್ಲಿ ಈ ದೇವರನ್ನು ಪ್ರತಿಷ್ಠೆ ಮಾಡಿದರೋ ಆ ದಿವಸ ಅಲ್ಲಿ ರಥೋತ್ಸವ ಅಂತ. ಯಾಕೆಂದರೆ ದೇವರನ್ನು ಪ್ರತಿಷ್ಠೆ ಮಾಡುವ ದಿವಸ ಅಲ್ಲಿ ಕೇವಲ ಬ್ರಾಹ್ಮಣರಾಗಲಿ ಊರಿನ ಹಿರಿಯರಾಗಲಿ ಊರಿನವರಾಗಲಿ ಮಾತ್ರ ಇರುವುದಲ್ಲ. ಒಂದು ಕ್ಷೇತ್ರದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡುವ ದಿವಸ ಆ ದಿವಸ ಎಲ್ಲ ದೇವತೆಗಳು ತಮ್ಮ ಒಡೆಯನ ಆ ವೈಭವವನ್ನು ನೋಡಲು ಆ ದಿವಸ ಅಲ್ಲಿ ಬಂದು ಕೂತಿರ್ತಾರೆ. ಹಾಗಾಗಿ ಆ ದಿವಸ ಪ್ರತಿಷ್ಠೆ ಆದ ದಿವಸ ದೇವತೆಗಳು ಬಂದು ಕೂತಂತಹ ದಿವಸ. ಅವರೆಲ್ಲರೂ ಪ್ರತಿ ವರ್ಷ ಅದೇ ದಿವಸ ಮತ್ತೆ ಆ ಕ್ಷೇತ್ರಕ್ಕೆ ಬಂದು ಆ ಪ್ರತಿಷ್ಠೆಯ ದಿವಸವನ್ನು ನೆನೆದುಕೊಂಡು ಭಗವಂತನ ಸೇವೆಯನ್ನು ಸ್ವೀಕಾರ ಮಾಡುವುದು ಇದೆಲ್ಲವನ್ನೂ ಕೂಡ ಅವರು ಶ್ರದ್ಧೆಯಿಂದ ದೇವತೆಗಳು ಮಾಡ್ತಾರೆ. ಆ ದೃಷ್ಟಿಯಿಂದ ಆಗಮಶಾಸ್ತ್ರಗಳು ರಥೋತ್ಸವ ಎಂಬಂತಹ ಕಲ್ಪನೆಯನ್ನು ಕೊಟ್ಟಿದ್ದಾರೆ.
ಆಯ್ತು